11% ಎಷ್ಟು ದಿನ ಇನ್ನೊಂದು ತಿಂಗಳಲ್ಲಿ ಕಳ್ಕೊಂಡು ಎಕ್ಸ್ಚೇಂಜ್ ಮುಚ್ಚಿಬಿಡ್ಬೇಕಾಗುತ್ತೆ. ಯಾಕಂದರೆ 89% ಕಳ್ಕೊಂಡು ಮತ್ತೆ ಮಾರ್ಕೆಟಲ್ಲಿ ಉಳಿಯೋಕ್ಕಾಗಲ್ಲ. ಉಳಿದ್ರೆ ಅಷ್ಟು ಮಾರ್ಕೆಟಲ್ಲಿ ಇವತ್ತು ಟರ್ನ್ ಓವರ್ ಆಗಲ್ಲ. ಯಾಕೆ ಎಕ್ಸ್ಚೇಂಜ್ ಪಬ್ಲಿಕ್ ಇಲ್ಲದ್ರೆ ಎಕ್ಸ್ಚೇಂಜ್ ಇಲ್ಲ ಸರ್. ನಿಮ್ಮ ಮನೆ ಬೇರೆ ನೀವೇ ಅನುಭವಿಸ್ಬೇಕು ಸರ್. ಕಳ್ಕೊಳ್ಳೋಕೆ ಏನು ಸರ್ ಕಡಿಮೆ ಕಳ್ಕೊಳ್ಳೋದು ಹೆಂಗೆಲ್ಲ ಬೇಕಾದ್ರೆ ಕಳ್ಕೊಳ್ಳೋದು, ಗಳಿಸೋದೇ ತುಂಬ ಕಷ್ಟ. ಸರ್, ಈಗ ಜಾನ್ವರಿ 2023 ಇದೇ ಸೆಬಿ ಇನ್ನೊಂದು ರಿಪೋರ್ಟ್ ಅನೌನ್ಸ್ ಮಾಡ್ತಾರೆ. ಅದೇನು ಅಂದರೆ, ಈಗ ಈಕ್ವಿಟಿ ಆಗಲಿ, ಫ್ಯೂಚರ್ಸ್ ಆಗಲಿ, ಆಪ್ಷನ್ಸ್ ಆಗಲಿ, ಈ ಥರ ಎಲ್ಲ ಟ್ರೇಡಿಂಗ್ನು ಒಟ್ಟು ಸೇರಿಸಿ ಅರೌಂಡ್ 89% ಆಫ್ ದ ಪೀಪಲ್ ಹ್ಯಾವ್ ಲಾಸ್ ದೇರ್ ಮನಿ ಇನ್ ಟ್ರೇಡಿಂಗ್ ಅಂತ. ಓಕೆ 89%. ಎಸ್. ಓಕೆ, ನೋಡಿ ಸರ್, ನೀವು ನೋಡಿಲ್ಲ ಅದು ರಿಪೋರ್ಟ್? ಅದು ನಾನು ಸ್ವಲ್ಪ ನ್ಯೂಸು ಇದೆಲ್ಲ ನೋಡಲ್ಲ, ಮನೇಲಿ ಟಿ ವಿ ನೋಡಲ್ಲ. ಓಕೆ, ಯಾವುದು ನೋಡಲ್ಲ. ಯಾರು ಈ ಥರ ಹೇಳಿದ್ರೆ ಗೊತ್ತಾಗುತ್ತೆ ಅಷ್ಟೇ. ಇದೊಂಚೂರು ಪರ್ಸನಲಾಗಿ ಒಂದು R&D ಮಾಡಿ ಹುಡುಕ್ತಾ ಇದ್ದಾಗ ಈ ರಿಪೋರ್ಟ್ ನನಗೆ ಸಿಕ್ತು. ಜಾನ್ವರಿ 2023 ಹೇಳ್ತಾರೆ. ಅಂದರೆ 89% ಆಫ್ ಪೀಪಲ್ ಕಳ್ಕೊಂಡಿದ್ದಾರೆ, ಲಾಸ್ ಮಾಡ್ಕೊಂಡಿದ್ದಾರೆ. ಹೌದು ಸರ್, ಹಂಗೆ ಮೋಸ್ಟ್ಲಿ ಹಂಗೆ ಹೇಳಿದ್ರೆ ಏನಾಗುತ್ತೆ, ಇನ್ನು 11% ಉಳ್ಕೊಂಡಿದ್ದಾರೆ. ಹೌದು, ಕರೆಕ್ಟಾ? 11% ಎಷ್ಟು ದಿನ ಇನ್ನೊಂದು ತಿಂಗಳಲ್ಲಿ ಕಳ್ಕೊಂಡು ಎಕ್ಸ್ಚೇಂಜ್ ಮುಚ್ಚಿಬಿಡ್ಬೇಕಾಗುತ್ತೆ. ಬಟ್ ಆ ಥರ ಸ್ಟೇಟ್ಮೆಂಟ್ ಅವ್ರು ಹೆಂಗೆ ಕೊಡೋಕ್ಕಾಗತ್ತೆ ಸಾಧ್ಯ? ಆ ಥರ ಸ್ಟೇಟ್ಮೆಂಟ್ ಅವ್ರು ಹೆಂಗೆ ಕೊಡೋಕ್ಕೆ ಸಾಧ್ಯ? ಮತ್ತೆ ಇಲ್ಲ, ಅದರಲ್ಲಿ ಏನಿರುತ್ತೆ, ಮೋಸ್ಟ್ ಪ್ರಾಬಬ್ಲಿ ನೀವು ಓದಿರೋದು ನ್ಯೂಸ್ ಪೇಪರು ಇಲ್ಲ ನ್ಯೂಸ್ ಥರದ್ದು ಯಾವ್ದಾದ್ರು ಆನ್ಲೈನ್ ನ್ಯೂಸು ಆ ಥರದ್ರಲ್ಲಿ ಓದಿರ್ತೀರಾ. ಎಕ್ಸಾಕ್ಟ್ ಹಂಗೆ ಬರಲ್ಲ. ಹಂಗಂದ್ರೆ ಇನ್ನು 11% ಲಾಸ್ ಮಾಡ್ಕೊಂಡ್ರೆ ಇನ್ಯಾರು ಮಾರ್ಕೆಟಲ್ಲೇ ಇರಲ್ಲ, ಸ್ಟಾಕ್ ಮಾರ್ಕೆಟಲ್ಲೇ ಇರಲ್ಲ, ಎಕ್ಸ್ಚೇಂಜ್ ಕ್ಲೋಸ್ ಆಗಬೇಕು. ಸೊ ಎಷ್ಟು ದಿನ ಆಗ್ಬಿಡುತ್ತೆ? ಒಂದು ತಿಂಗಳ ಇಲ್ಲ 2 ತಿಂಗಳು ಕ್ಲೋಸ್. ಹೌದು. ಸೊ ಇದು ಏನಪ್ಪ ಅಂದರೆ, ಅವಾಗ ಕರೆಕ್ಟಾಗಿ ಸ್ಪೆಸಿಫೈ ಮಾಡಿರಬೇಕು. ಯಾರು ಸೆಬಿ ಅವರು ಸ್ಪೆಸಿಫೈ ಮಾಡಿರ್ತಾರೆ. ಅವರು ಅಷ್ಟು ಇಲ್ಲ, ತುಂಬ ಒಳ್ಳೆ ಒಂದು ಆನ್ಸರ್ ಮಾಡಬೇಕಾದ್ರೆ ತುಂಬ ಹುಷಾರಾಗಿ ಮಾಡ್ತಾರೆ. ಓಕೆ, ಇಲ್ಲಿ ನನ್ಗೆ ಗೊತ್ತಿರೋಂಗೆ, ನಾನು ಯಾಕಂದ್ರೆ ನಾನು ಮೊನ್ನೆನೂ ಮಾರ್ಕೆಟ್ ನೋಡ್ತಾ ಇದ್ದೆ. ಸ್ವಲ್ಪ ನೋಡಿ ಹೆಂಗಿದೆ ಏನು ಸ್ವಲ್ಪ ನೋಡ್ತೀನಿ, ಏನಿದೆ ಟರ್ನ್ ಓವರ್ ಇದೆಲ್ಲ ನೋಡ್ತಾ ಇರ್ತೀನಿ. ನನಗೆ ಗೊತ್ತಿರೋ ಅಷ್ಟೇನು ವೇರಿಯೇಷನ್ ಕಾಣಿಸ್ತಾ ಇಲ್ಲ. ಈ ಒಂದು ಸೆಕ್ಟರ್ ಆಫ್ ಪೀಪಲ್ ಇರ್ತಾರೆ, ಒಂದು ಸೆಕ್ಟರ್ ಆಫ್ ಪೀಪಲ್ ಇರ್ತಾರಲ್ಲ, ಅವರಲ್ಲಿ 89% ಇರಬೇಕು. ಇವಾಗ ಓವರಾಲ್ ಮಾರ್ಕೆಟ್ ಬಂದು 100% ಇಟ್ಕೊಳ್ಳಿ ಸರ್. 100%ಅಲ್ಲಿ ಒಂದು 10 ಪಂಗಡ ಬಿಡಿಸಿ, 10 ವೆರೈಟಿ ಆಫ್ ಪೀಪಲ್, ಇನ್ನು ಟ್ರೇಡರು, ಇನ್ವೆಸ್ಟರು, ಆ ಥರ ಎಲ್ಲ. ಫಾರ್ ಎಕ್ಸಾಂಪಲ್ ಮ್ಯೂಚುವಲ್ ಫಂಡ್ ಒಬ್ಬರು, ಇನ್ಶೂರೆನ್ಸ್ ಅವರೊಬ್ಬರು, ಮತ್ತು ಬೇರೆ ಥರದ್ದು ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಒಬ್ಬರು, ಆ ಥರ ಬಿಡಿಸ್ಕೊಂಡು ಹೋದಾಗ ಒಂದು 10 ಥರ ಬಿಡಿಸ್ಬೋದು. ಒಂದು ಎಕ್ಸಾಂಪಲ್ಗೆ 10 ಥರ ಬಿಡಿಸಲ್ಲ. 10 ಥರ ಬಿಡಿಸಿದ್ಮೇಲೆ ಅದರಲ್ಲಿ ಒಂದು ಭಾಗ ತಗೊಳ್ಳೋದು. ಒಂದು ಭಾಗ ತಗೊಂಡು ಒಂದು ಭಾಗದಲ್ಲಿ ನಾವು ಲಾಸ್ಟು ಆಟ ಆಡೋರ್ದು ಮಾತಾಡೋದಲ್ಲ, ಆ ಒಂದು ಭಾಗ ಇದು. ಆ ಒಂದು ಭಾಗನ ತಗೊಂಡಾಗ ಅಷ್ಟರಲ್ಲಿ 89% ಕಳ್ಕೊಂಡಿದ್ದಾರೆ ಅಂದರೆ ಕರೆಕ್ಟ್ ಆಗಿರೋದು. ಯಾಕಂದರೆ 89% ಕಳ್ಕೊಂಡು ಮತ್ತೆ ಮಾರ್ಕೆಟಲ್ಲಿ ಉಳಿಯೋಕ್ಕಾಗಲ್ಲ. ಅವರು ಉಳಿದ್ರೆ ಅಷ್ಟು ಮಾರ್ಕೆಟಲ್ಲಿ ಇವತ್ತು ಟರ್ನ್ ಓವರ್ ಆಗಲ್ಲ. 100% ಅವ್ರು ಮಾಡ್ಕೊಂಡಿರೋ ಚಾನ್ಸಸ್ ಇದೆ. ಆದರೆ ಇವ್ರು ಇರಬೇಕು, ಸ್ಪೆಸಿಫೈ ಏನಾದ್ರು ಮಾಡಿದಾರ? ಇಲ್ಲ ಸರ್, ಅದೇ 89% ಆಫ್ ದ ಪೀಪಲ್ ಹ್ಯಾವ್ ಲಾಸ್ಟ್ ಇನ್ ಟ್ರೇಡಿಂಗ್ ಅಂತ ಬರೆದಿದ್ದಾರೆ. ಓಕೆ ಅಷ್ಟೇ. ನಾ ಇವಾಗ ಹೇಳಿದ್ನಲ್ಲ ಇಷ್ಟೇ. ಇವಾಗ ನೋಡಿ, ಒಬ್ಬೊಬ್ಬರದ್ದು ಒಂದೊಂಥರ ನೇಚರ್ ಸರ್. ಒಂದೊಂಥರ ನೇಚರಲ್ಲಿ ಆ ಒಂದು ನಾನಿವಾಗ ಹೇಳಿದಂಗೆ ಅದರಲ್ಲಿ ಒಂದು ಭಾಗ ತಗೊಂಡು ಅವರಲ್ಲಿ 89%, ಅದರಲ್ಲೂ ಇರ್ತಾರೆ ಏಜ್ ವೇರಿಯೇಷನ್, ಆ ಥರದ್ದು ಕೊಟ್ಟಿರ್ತಾರೆ. ಅವ್ರಿಗೆ ನಾರ್ಮಲಿ ಸ್ಟೇಟ್ಮೆಂಟ್ ಕೊಡುವಾಗ ಒಂದು ಏಜ್ ವೇರಿಯೇಷನ್ನು ಇಲ್ಲ ಜೆಂಡರ್ ವೇರಿಯೇಷನ್ನು ಆ ಥರ ಎಲ್ಲ ಕೊಟ್ಟಿರ್ತಾರೆ. ಬಟ್ ಇಲ್ಲಾರೆ ಎಕ್ಸ್ಚೇಂಜ್ ಕ್ಲೋಸ್. ಯಾಕೆ ಎಕ್ಸ್ಚೇಂಜ್ ಪಬ್ಲಿಕ್ ಇಲ್ಲಾರೆ ಎಕ್ಸ್ಚೇಂಜ್ ಇಲ್ಲ ಸರ್. ಇವಾಗ ನೀವು ಮ್ಯೂಚುವಲ್ ಫಂಡ್ ಇರುತ್ತಲ್ಲ ಅಂತೀರ, ಮ್ಯೂಚುವಲ್ ಫಂಡ್ಗೆ ಯಾರು ಇನ್ವೆಸ್ಟ್ ಮಾಡೋದು? ಪಬ್ಲಿಕ್ ಇಲ್ಲದ್ರೆ ಮ್ಯೂಚುವಲ್ ಫಂಡ್ ಇಲ್ಲ, ಮ್ಯೂಚುವಲ್ ಫಂಡ್ ಪಬ್ಲಿಕ್ ಇಲ್ಲದ್ರೆ ಯಾವುದೂ ಇಲ್ಲ ಸರ್. ನೋ ಎಕ್ಸ್ಚೇಂಜ್, ನೋ ಸ್ಟಾಕ್ ಮಾರ್ಕೆಟ್. ಇದು ನನಗೆ ಗೊತ್ತಿರೋಂಥ ತುಂಬ ಹೈಯೆಸ್ಟ್ ಕ್ಲಾರಿಟಿ. ಓಕೆ. ಸೊ ಲಾಸ್ಟ್ ನೋಡಿ, ಇವಾಗ ನೀವೇ ಹೇಳಿದ್ರಿ, ಪ್ರೀವಿಯಸ್ ಒಂದು ಕ್ವಶನ್ ಕೇಳಿದ್ರಿ, ಏನು ಟೆಕ್ನಿಕಲ್ ಗ್ಲಿಚ್. ಕರೆಕ್ಟ್.
ಈ ಕ್ವಶನ್ ಏನು ಇಷ್ಟು ಜನ ಲಾಸ್ ಮಾಡ್ಕೊಂಡಿದ್ದಾರೆ ಅಂತ. ಮ್ಯಾಚ್ ಅದು ಡಿಸೆಂಬರಲ್ಲಿ ಬ್ರೋಕರ್ಸ್ ಟೆಕ್ನಿಕಲ್ ಗ್ಲಿಚ್ ಅಂತ ಹೇಳಿದ್ರು, ಜಾನ್ವರಿಲಿ 89% ಆರ್ ಲೂಸಿಂಗ್ ದ ಮನಿ ಅಂದರು. ಹೌದು, ಲಾಸ್ ಮಾಡ್ಕೊಂಡಿರೋದು ನೀವು, ನಿಮ್ಮ ಹಣೆ ಬರ ನೀವೇ ಅನುಭವಿಸ್ಬೇಕು. ಹೌದು, ಅದು ಇಂಗ್ಲೀಷಲ್ಲಿ ಬಂದು ಕನ್ನಡದಲ್ಲಿ ಹೇಳಿದ್ರೆ ಹಂಗೆ ಬರೋದು. ನಿಮ್ಮ ಹಣೆ ಬರ ನೀವೇ ಅನುಭವಿಸ್ಬೇಕು. ನಾವೆಲ್ಲ ಯಾರು ಏನು ಮಾಡೋಕ್ಕಾಗಲ್ಲ, ಅದನ್ನ ಸರಿ ಮಾಡಕ್ ನೋಡ್ತೀವಿ ಅಂತ ಹೇಳಿರ್ತಾರೆ. ಕರೆಕ್ಟಾ? ಈ ಕ್ವಶನ್ ಅಲ್ಲಿ ಕಳ್ಕೊಂಡ್ರಿ ಅಂತ ಬಂತು ಜಾನ್ವರಿಯಲ್ಲಿ ನ್ಯೂಸಲ್ಲಿ. ಕರೆಕ್ಟ್. ಎಲ್ಲಿಂದ ಕಳ್ಕೊಂಡ್ರು ಅಂತ ಅಲ್ಲೇ ಕ್ಲಾರಿಟಿ ಇದೆಯಲ್ಲ ನೋಡಿ, ಅಲ್ಲೇ ಡಿವೈಡ್ ಮಾಡಿ ಕೊಟ್ಟಂಗಿದೆ. ನನ್ಗೆ ಹಂಗೆ ಅರ್ಥ ಆಗ್ತಾ ಇದೆ ಅಲ್ಲಿ. ಓಕೆ, ಅಲ್ಲಿಗೆ ಕಳ್ಕೊಂಡ್ರು, ಟೆಕ್ನಿಕಲ್ ಗ್ಲಿಚ್ ಇಂದ ಕಳ್ಕೊಂಡ್ರು ಅಂದ್ರು. ಇಲ್ಲಿ ಯಾವ್ದ್ರಿಂದ ಕಳ್ಕೊಂಡ್ರು ಇದೆಯಾ? ಇಲ್ಲ, ಅಲ್ಲೇ ತಗೊಂಡ್ಬಿಡಿ ಹಂಗೆ ವಾಪಸ್. ಓಕೆ, ಎಲ್ಲ ಮೋಸ್ಟ್ ಹಂಗೂ ಕಳ್ಕೊಳ್ತಾರೆ. ಆಮೇಲೆ ಇನ್ನೂ 1000 ದಾರಿ ಇದೆ ಸರ್ ಕಳ್ಕೊಳ್ಳೋಕೆ. ಏನು ಸರ್ ಕಡಿಮೆ ಕಳ್ಕೊಳ್ಳೋದು ಹೆಂಗೆಲ್ಲ ಬೇಕಾದ್ರೆ ಕಳ್ಕೊಬೋದು, ಗಳಿಸೋದೇ ತುಂಬ ಕಷ್ಟ. ಸೊ ಫೈನಲಿ ನಿಮ್ಗೆ ಏನು ಅರ್ಥ ಆಯ್ತು? ಅಲ್ಲಿ ಕಳ್ಕೊಂಡ್ರು, ಇಲ್ಲಿ ಕಳ್ಕೊಂಡ್ರು. ಮೇಯ್ನ್ಲಿ ಬ್ರೋಕರ್ಸ್ ಟೆಕ್ನಿಕಲ್ ಗ್ಲಿಚ್. ಯಾಕಂದ್ರೆ ಸಿಕ್ಕಾಪಟ್ಟೆ ಸರ್ವರ್ಸ್ ಬೇಕು. ಒಂದು 10 ಸರ್ವರ್ ಇಟ್ಕೊಂಡ್ಬಿಟ್ಟು 10 ಲಕ್ಷ ಜನನ ಅದರಲ್ಲಿ ತುಂಬ್ತೀನಿ ಅಂದರೆ ಸರ್ವರ್ ಡಮನ್ ಬಿಡಲ್ವಾ? ಅದೇ ಟೆಕ್ನಿಕಲ್ ಗ್ಲಿಚ್. ಹೌದು, ಏನು ಅಡ್ವಾನ್ಸ್ಮೆಂಟ್ ಬಂದ್ಬಿಟ್ಟಿದ್ರು ಅಷ್ಟೇ ಸರ್. ಸೊ ಲಾಸ್ಟಿಗೆ ಏನು ಮಾಡ್ತಾರೆ ಎಲ್ಲರೂ, ಸ್ಟಾಕ್ ಮಾರ್ಕೆಟ್ ಸರಿ ಇಲ್ಲ. ಇಲ್ಲೆಲ್ಲ ಹಂಗೆ ಹೇಳೋದಕ್ಕಿಂತ ಎಕ್ಸ್ಚೇಂಜ್ ಮೇಲೆ ತಪ್ಪು ಹೇಳ್ಬಿಡೋದು, ಮತ್ತೆ ಸೆಕ್ಯೂರಿಟಿ ಅಥಾರಿಟೀಸ್ ಇದ್ರಲ್ಲ ಅವ್ರ ಮೇಲೆ ತಪ್ಪು ಹೇಳ್ಬಿಡೋದು. ಇಲ್ಲಾಂದ್ರೆ ಕಂಪನಿ ಸರಿ ಇಲ್ಲ, ಕಂಪನಿನೇ ಸರಿ ಇಲ್ಲ, ಕಂಪನಿ ಮೋಸ ಮಾಡಿಬಿಟ್ರು ಅದಕ್ಕೆ ನನಗೆ ಲಾಸ್ ಆಗೋಯ್ತು. ಆಮೇಲೆ ಇನ್ನೊಂದು ಜಾಸ್ತಿ ಮಾತಾಡಿದ್ರೆ ಇಲ್ಲ ಯಾರ್ದೋ ಪಾಲಿಟಿಕ್ಸ್ ಗೇಮ್ ಇದೆ ಸ್ಟಾಕ್ ಮಾರ್ಕೆಟಲ್ಲಿ. ಏನನ್ನು ಕತೆಗಳು ಸರಿಯಾಗಿ ಜೋಡಿಸ್ತಾರೆ ಸರ್. ಅದು ಎಲ್ಲಿಂದ ಯಾರು ಅವ್ರಿಗೆ, ನೀವೇ ಮೂವಿ ರೈಟರ್ಸ್ ಏನಾರು ಅವ್ರಿಗೆ ಏನಾದ್ರು ಸಪೋರ್ಟ್ ಚಾನ್ಸ್ ಇಲ್ಲ ಸರ್, ಚಾನ್ಸ್ ಇಲ್ಲ. ಲಾಸ್ಟಿಗೆ ಇನ್ನೊಂದು ಎಲ್ಲಿವರೆಗೂ ಹೋಗ್ತಾರೆ ಗೊತ್ತಾ? ಯಾವುದೋ ಇಲುಮಿನಾಟಿ ಬಂದು ಡ್ಯಾನ್ಸ್ ಮಾಡ್ತಾರಂತೆ. ಇಲುಮಿನಾಟಿವರೆಗೂ ಎತ್ಕೊಂಡು ಹೋಗ್ಬಿಡ್ತಾರೆ ಸರ್. ಯಾವುದು ಇಲ್ಲ, ನಿನಗೆ ಎಲ್ಲ ಫೆಸಿಲಿಟಿ ಸ್ಟಾಕ್ ಮಾರ್ಕೆಟಲ್ಲಿದೆ. ಸ್ಟಾಕ್ ಮಾರ್ಕೆಟ್ ಅನ್ನೋ ಒಂದು ವಿಷಯ ಅರ್ಥ ಮಾಡ್ಕೊಳ್ಳದೆ ಇರೋದು ಮಾತ್ರ ಈ ಅನ್ವಾಂಟೆಡ್ ಸ್ಟೋರಿಗಳು. ಇದು ಜಸ್ಟ್ ಬೇಕಾಗಿರೋದು ಇದಕ್ಕೆ ಕಾಮನ್ ಸೆನ್ಸ್, ಜನರಲ್ ನಾಲೆಡ್ಜ್ ಬೇಕು. ಹುಟ್ಟು ನಾಲೆಡ್ಜೇ ಬೇಡ ಸರ್, ಇದಕ್ಕೆ ಜನರಲ್ ನಾಲೆಡ್ಜ್ ಸಾಕಲ್ವಾ? ಸಾಕು. ಸೊ ಹೀಗೂ ಮಾಡ್ಕೊತಾರ ಸರ್? ಯಾಕೆ ಸರ್ ಮಾಡಲ್ಲ ಜನ? ನೀವು ನಾರ್ಮಲಿ ನೋಡಿರ್ತೀರ, ನಾನಾದರೂ ಹೊರಗಡೆ ಅಷ್ಟು ರೌಂಡ್ ಹೊಡಿಯಲ್ಲ ನೋಡಿ. 2 ಮ್ಯಾಚ್ ಮಾಡ್ಕೊಂಡ್ರೆ ಹಿಂಗಾಯ್ತಾ? ಇದು ಎಕ್ಸಾಂಪಲ್ಗೆ ಇವಾಗ ಬೈಕು, ಕಾರು ಎಲ್ಲ ಟ್ರಾಫಿಕಲ್ಲಿ ಹೋಗ್ತಾರೆ, ರಾಂಗ್ ಹೋಗ್ತಾರಾ ಇಲ್ವಾ ಸರ್? ಹೋಗ್ತಾರೆ. ನೋ ಪಾರ್ಕಿಂಗ್, ತುಂಬಾ ಜನ ನೋ ಪಾರ್ಕಿಂಗ್ ಹೋಗ್ತಾರೆ. ಎಲ್ಲ ಮಾಡ್ಬಿಟ್ಟು ಲಾಸ್ಟ್ಗೆ ಅವ್ರು ಬಂದು ಒಂದು ಪೊಲೀಸ್ ಬಂದು ಫೈನ್ ಹಾಕ್ತೀನಿ ಅಂತಾರೆ. ಏನು ಒಂದು ನೋ ಪಾರ್ಕಿಂಗ್ ಒಂದು ಫೈನ್ ಹಾಕಿದ್ರೆ ಜನ ಬಂದು ಯಾರನ್ನ ಬೈತಾರೆ? ಅದನ್ನ ಹೇಳಿ. ಪೊಲೀಸ್ನ ಬೈತಾರೆ. ಯಾಕೆ? ಅವ್ರ ಡ್ಯೂಟಿ ಏನು? ಇವಾಗ ಅವ್ರು ಇಷ್ಟ ಬಂದಂಗೆ ಹೆಂಗ ನೀವು ಮಾಡ್ಕೊಡ್ರಪ್ಪ ಬೈತೀರಾ ಅಂತ ಬಿಟ್ಬಿಟ್ರೆ ಇವರೆಲ್ಲ ಒಂದೊಂದು ದಿನಕ್ಕೆ ರಾಶಿ ಎಣಗಳಾಗ್ಬಿಡ್ತೀವಿ ಸರ್. ಹೌದು, ಓ ನಿಜ. ಒಂದು ಪಾರ್ಕಿಂಗ್ ಅಲ್ಲ ಅವ್ರೇನು ಬೈಸ್ಕೊಳಕ್ಕಿರೋದು? ನಮಗೆ ಅಲ್ವಾ ಇರೋದು, ನಮ್ಮ ಸರ್ವಿಸ್ಗೆ ಅಲ್ವಾ ಇರೋದು? ಕರೆಕ್ಟ್. ಒಂದೊಂದು ಒಬ್ಬೊಬ್ರಿಗೂ ಅನುಕೂಲ ಮಾಡ್ಕೊಡಕ್ಕೆ ಪೊಲೀಸ್ ಡ್ಯೂಟಿ ಇರೋದು. ಪೊಲೀಸು ಬಂದು ಮಿಲಿಟ್ರಿ ಬೇರೆ, ಪೊಲೀಸ್ ಬೇರೆ ಇಲ್ಲ. ಮಿಲಿಟ್ರಿ ನಮ್ಮ ದೇಶನ ಕಾಪಾಡುತ್ತೆ, ಪೊಲೀಸ್ ಬಂದು ಏರಿಯಾ ಅಂದರೆ ಏರಿಯಾನ ಕಾಪಾಡುತ್ತೆ. ಹತ್ತತ್ರ ಎಲ್ಲನೂ ಒಂದೇ. ನನ್ನ ಕೌಂಟಲ್ಲಿ ದೇರ್ ಇಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ಮಿಲಿಟ್ರಿ ಆ್ಯಂಡ್ ಪೊಲೀಸ್. ಬೇರೆ ಯಾರು ಹಿಂಗೆ ಅಂದ್ಕೊಂಡ್ರೂ ಪರವಾಗಿಲ್ಲ. ಆ ಥರ ಸ್ಟಾಕ್ ಮಾರ್ಕೆಟಲ್ಲಿ ಮಾಡೋ ತಪ್ಪಲ್ಲ ನಾವು ನೋ ಪಾರ್ಕಿಂಗು ಎತ್ಕೊಂಡೋಗಿ ಒಂದು ಸ್ಟಾಕ್ ಬೈ ಮಾಡಿಬಿಡೋದು, ರ್ಯಾಶ್ ಡ್ರೈವಿಂಗ್. ಆಮೇಲೆ ನೋ ಎಂಟ್ರಿಲಿ ಒಂದು ಎಂಟ್ರಿ ಮಾಡಿಬಿಡೋದು, ನೋ ಎಂಟ್ರಿಲಿ ಒಂದು ಎಂಟ್ರಿ ಮಾಡಿಬಿಡೋದು. ಲಾಸ್ಟ್ಗೆ ಏನು ಮಾಡೋದು? ಸ್ಟಾಕ್ ಮಾರ್ಕೆಟ್ ಸರಿ ಇಲ್ಲ, ಸ್ಟಾಕ್ ಎಕ್ಸ್ಚೇಂಜ್ ಸರಿ ಇಲ್ಲ. ಓಹೋ, ಇದು ಯಾವುದೋ ಇಲುಮಿನಾಟಿ ಬಂದ್ಬಿಟ್ಟ, ಇವನು ಯಾರೋ ಕಂಪನಿ, ಅವನು ಯಾವ್ಯಾವುದೋ ಕಂಪ್ನಿಗಳು, ಅದಾನಿ ಕಾದಾನಿ ಅಂತ, ಆ ಕಂಪನಿ ಅವನು ಬಂದಿದ್ದರಿಂದನೇ ನಾನು ಲಾಸ್ ಆಗೋಯ್ತು. ನೀನೇನು ಮಾಡಿದೆ ಅಂತ ಗೊತ್ತಿರಬೇಕಲ್ವಾ?